ಮಳೆ ಮಳೆ. ಸರಿ ಬನ್ನಿ ಹೋಗೋಣ. ನಮಸ್ಕಾರ, ನಾವು ನಿಮ್ಮ ಸಾಗರ ಕಪಲ್ ಸ್ವಾತಿ ನಾಗೇಶ್. ಇಷ್ಟು ಬೆಳಗ್ಗೆ ಎದ್ದು ಈ ಮಳೆಯಲ್ಲಿ ಎಲ್ಲಿ ಹೊರಟಿದ್ದೀವಿ ಅಂತ ಅನ್ಕೊಂಡ. ಹೌದು, ನಾವಿವತ್ತು ನಮ್ಮ ಅಮ್ಮನ ನೋಡಕ್ ಹೋಗ್ತಾ ಇದ್ದೀವಿ. ಅಮ್ಮ ಅಮ್ಮ ಅಂದ್ರೆ ಯಾರು ಅಂತ ಅನ್ಕೊಂಡ. ಬನ್ನಿ ತೋರಿಸ್ತೀವಿ. ಮಳೆ ಮಳೆ. ಸರಿ ಬನ್ನಿ ಹೋಗೋಣ. ಸಾಗರದಲ್ಲಂತೂ ಮಳೆ ಅಂದರೆ ಮಳೆ ಯಾವಾಗ ಕಡಿಮೆ ಆಗುತ್ತೋ ಅಂತ ಅನ್ಸ್ಬಿಟ್ಟಿದೆ. ಎಲ್ಲಿ ಹೊರಟ್ರಿ? ಅಮ್ಮನ ನೋಡಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಈ ನನ್ನ ಮಗನಿಗೂ ಮಳೆ ಜಾಸ್ತಿ ಅಂತ ಸ್ಕೂಲಿಗೆ ರಜಾ ಕೊಟ್ಟಿದ್ದಾರೆ. ಅಮ್ಮ, ಹೌದು, ಸಾಗರದ ಜನತೆಗೆ ಅಮ್ಮ ಅಂತ ಹೇಳ್ಬೋದು. ಅಮ್ಮ ಇವತ್ತಿಗೂ ನಂಬಿ ಬಂದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಅಂತಲೇ ಹೇಳ್ಬೋದು. ಅಮ್ಮನ ಪವರ್ಫುಲ್ ತುಂಬ ಇದೆ. ಅಮ್ಮ ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಇವತ್ತು ನಮಗೆ ಆಷಾಢದ 2ನೇ ಶುಕ್ರವಾರ. ಇವತ್ತು ಅಮ್ಮನ ಒಂದು ಸಣ್ಣ ಸೇವೆ ಮಾಡೋ ಭಾಗ್ಯ ನಮಗೆ ಸಿಕ್ಕಿದೆ. ಅದನ್ನು ಮಾಡಲಿಕ್ಕಾಗಿ ನಾವು ಬಂದಿದ್ದೀವಿ. ಅದನ್ನು ನಿಮಗೂ ತೋರಿಸ್ಬೇಕು ಅಂತಲೇ ನಾವು ಮಾಡ್ತಾ ಇದ್ದೀವಿ. ಅಮ್ಮನ ಶಕ್ತಿ ತುಂಬಾ ಇದೆ. ಸಾಗರ ಜನತೆಗೆ ಗೊತ್ತು ಅಮ್ಮ ಹೇಗೆ, ಅಮ್ಮನ ಶಕ್ತಿ ಏನು, ಅಮ್ಮನ ಪವಾಡ ಏನು ಅಂತ ಹೇಳಿ. ಹಾಗೆ ನಮ್ಮ ಬಿಸ್ನೆಸ್ಸಿಗಾಗಲಿ, ಸಾಗರದವ್ರಿಗೆ ಎಲ್ಲರಿಗೂ ಆಗಲಿ, ಪ್ರತಿಯೊಬ್ಬರು ಸ್ವಂತ ಕೈ ಮುಕ್ಕೊಂಡು ನಂಬ್ಕೊಂಡು ನಡ್ಕೊಂಡವರಿಗೆ ತುಂಬ ಒಳ್ಳೇದು ಮಾಡಿದ್ದಾಳೆ ತಾಯಿ. ಪ್ರತಿ ವರ್ಷ 3 ವರ್ಷಗಳಿಗೆ ಒಂದ್ಸತಿ ದರ್ಶನ ಕೊಡ್ತಾಳೆ. ಆ ಜಾತ್ರೆ ನೋಡೋಕ್ಕೆ ಒಂದು ಅವಕಾಶ ಸಿಕ್ಕಿರೋದು ನಮ್ಮ ಪುಣ್ಯ. ನಮ್ಮ ಸಾಗರದವರಿಗೆ ಅಷ್ಟು ಚೆನ್ನಾಗಿರುತ್ತೆ. ಎಷ್ಟೋ ಊರುಗಳಿಂದ ಬಂದು ಸಾಗರ ಜಾತ್ರೆ ನೋಡ್ತಾರೆ. ಸಾಗರದಲ್ಲಿ ಕರ್ನಾಟಕದ 2ನೇ ದೊಡ್ಡ ಜಾತ್ರೆ ಅಂತ ಹೇಳ್ಬೋದು ಸಾಗರ ಜಾತ್ರೆನ. ಸರಿ, ನಾವು ಎಂಟ್ರಿ ಆಗೋಕ್ಕೂ ಭಟ್ರು ಹಣ್ಣೆಲ್ಲ ಕೊಟ್ಟು ಪಾದಕ್ಕೆ ಅಭಿಷೇಕ ಮಾಡಬೇಕು ಎಲ್ಲ ಹೆಚ್ಚೆ ಅಂತ ಹೇಳಿ ಇಲ್ಲಿ ಅಮ್ಮ ಹಾಡು ಹೇಳ್ತಿದ್ದಾರೆ. ಅವ್ರಿಗೆ ತುಂಬ ಇಷ್ಟ ಈ ಥರ ದೇವಸ್ಥಾನದಲ್ಲೆಲ್ಲ ಹಾಡು ಹೇಳೋಕ್ಕೆ ಎಲ್ಲ ಅವ್ರು ಹೇಳ್ತಾ ಇದ್ದಾರೆ. ಬಣ್ಣದವನ ಪಡೆದೆ ಮಾಲಕುಮಿ ಎನಿಸಿದೆ, ದೇವಿ ಎನಿಸಿದೆ. ಇಲ್ಲಿ ನಾವು ತಂದಿರೋ ಹೂವು ಹಣ್ಣು ಸೀರೆ ಎಲ್ಲ ರೆಡಿಯಾಗಿದೆ. ಭಟ್ರು ಕರೆಸಿ ಅಮ್ಮಂಗೆ ಪೂಜೆ ಮಾಡಿಸಿದ್ರು. ಮನೆಯವರೆಲ್ಲರ ಹೆಸರು ಮೇಲೂ ಅರ್ಚನೆ ಆಯಿತು. ತುಂಬ ಚೆನ್ನಾಗಿ ಮಾಡಿಸಿದ್ರು ಅವರು. ನಮ್ಮ ಅಕ್ಕ ಬಾವ ಬಂದಿರಲಿಲ್ಲ. ಅವ್ರ ಪಾಪು ಸಣ್ಣ ಇದ್ದಾಳೆ, ಅವಳು ಎದ್ದಿರಲಿಲ್ಲ ಅಂತ ಅವ್ರು ಬಂದಿರಲಿಲ್ಲ. ಬರ್ತಾರೆ ಇವಾಗ. ಇಲ್ಲಿ ಅಮ್ಮನ ಪಾದಕ್ಕೆ ಹಾಲು ಮೊಸರು ಹಣ್ಣು ಡ್ರೈ ಫ್ರೂಟ್ಸ್ ಎಲ್ಲದಿಂದ ಅಭಿಷೇಕ ಮಾಡ್ತಾ ಇದ್ದೀವಿ. ಅಭಿಷೇಕ ಎಲ್ಲ ಮಾಡಿಸಿ ಆಮೇಲೆ ಫೈನಲಿ ಪಾದ ಪೂಜೆ ಮಾಡೋಕ್ಕೆ ಹೇಳಿದರು. ಮಂಗಳಾರತಿ ಮಾಡೋಕ್ಕೆ ಹೇಳಿದರು. ಅವ್ರು ಮಾಡ್ತಾಯಿದ್ದಾರೆ. ನಾನು ಸುಮ್ಮನೆ ಹಿಡ್ಕೊಂಡು ನಿಂತಿದ್ದೀನಿ. ಆಮೇಲೆ ದೇವರಿಗೆ ಒಂದು ಮಂಗಳಾರತಿ. ಆಮೇಲೆ ಚೆನ್ನಾಗಿತ್ತು. ದೇವರಿಗೆ ಒಂದು ಮಂಗಳಾರತಿ ಮಾಡಿಸಿ ಆಮೇಲೆ ಅದೆಲ್ಲ ಅವ್ರು ತೆಗೆದು ಅದನ್ನು ಪ್ರಸಾದ ರೀತಿಲಿ ಕೊಡ್ತಾರೆ. ಆಮೇಲೆ ಬಂದು ಭಕ್ತಾದಿಗಳಿಗೆಲ್ಲ ಇಲ್ಲಿ ಅಮ್ಮ ನಾನು ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡ್ತಾಯಿದ್ದೀವಿ. ಅರ್ಶಿನ ಕುಂಕುಮ ಹಚ್ಚಿ ಹೂವಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಫಸ್ಟ್ ಟೈಮ್ ನಾವು ಸಾಗರದಲ್ಲಿದ್ರೂ
ಇಷ್ಟು ವರ್ಷದಲ್ಲಿ ಆ ಪಾದನ ಮುಟ್ಟಿರೋದು. ಇಬ್ಬರು ಅಮ್ಮನ ತಂದಿರೋ ಹೂಗಳನ್ನೆಲ್ಲ ಕೊಡ್ತಾ ಇದ್ದೀವಿ. ಅಮ್ಮ ರೆಡಿ ಆಗೋಕ್ಕೆ, ಶೃಂಗಾರಗೊಳ್ಳೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅಮ್ಮ ಶೃಂಗಾರಗೊಂಡು ಅಮ್ಮನ ನೋಡೋಕ್ಕೆ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ರು. ತುಂಬಾ ಖುಷಿ ಆಯಿತು, ಮನಸ್ಸಿಗೆ ತುಂಬ ನೆಮ್ಮದಿ ಅನ್ನಿಸ್ತು. ಎಷ್ಟೋ ದಿನಗಳ ಆಸೆ ನಂದಿದ್ದು, ತಾಯಿಗೆ ನಮ್ಮಿಂದ ಒಂದು ಒಳ್ಳೆ ಪೂಜೆ ಆಗಬೇಕು, ಒಂದು ಶೃಂಗಾರ ಮಾಡಿಸ್ಬೇಕು ನಾವು ಅವ್ರನ್ನ ಅಂತೇಳಿ ಫೈನಲಿ ಆ ಆಸೆ ಈಡೇರ್ತು. ತುಂಬ ಖುಷಿ ಆಯಿತು ನೋಡಿ ದೇವಿ ಯಾವ ಥರ ಕಾಣ್ತಾ ಇದ್ದಾರೆ ಅಂತ ಹೇಳಿ. ಆಮೇಲೆ ಇದು ಮುಗಿಸಿ ತಾಯಿ ಮನೆ ಅಂತ ಒಂದಿದೆ, ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ಹಾಗೆ ಸಾಗರದ MLA ಗೋಪಾಲ್ ಕೃಷ್ಣ ಅವ್ರು ಬಂದಿದ್ದರು. ಅವ್ರನ್ನ ಮಾತಾಡ್ಸೋಕ್ಕಾಗಲಿಲ್ಲ. ಸೊ ಅವ್ರ ಜೊತೆಗೆ ನಾವು ಎಲ್ಲ ಪೂಜೆ ಮುಗಿಸಿ ಅಲ್ಲೂ ಹಣಕಾಯಿ ಎಲ್ಲ ಮಾಡಿಸಿ ಹಾಗೆ ಹೊರಗೆ ಬಂದ್ವಿ. ಹೊರಗೆ ಬಂದು ಸಾಗರದ ಫೇಮಸ್ ಒಂದು ಹೋಟ್ಲಿದೆ ಮೈಸೂರು ಕೆಫೆ ಅಂತ ಹೇಳಿ, ಅಲ್ಲಿ ಹೋಗಿ ತಿಂಡಿ ಮುಗಿಸಿದ್ವಿ. ಇವರೇ ನೋಡಿ ನಮ್ಮ ಅತ್ತೆ, ನಮ್ಮ ಮಾವ, ಅಮ್ಮ ಅಂತ ಕರಿತೀವಿ ಅದೇ ಬರುತ್ತೆ. ಇವ್ರು ನಮ್ಮಮ್ಮ, ಇವ್ರು ನಮ್ಮ ಮಾವ, ಇವ್ರು ನಮ್ಮ ಅಕ್ಕನ ಮಗ, ನಾನು. ಇದೇ ನಮ್ಮ ಫ್ಯಾಮಿಲಿ ತೋರಿಸಿ ಅಂತ ಹೇಳ್ತಿದ್ರಲ್ಲ, ಇವರೇ ನಮ್ಮ ಫ್ಯಾಮಿಲಿ. ಸೊ ಇಲ್ಲಿಗೆ ಕ್ಲೋಸ್ ಆಯಿತು. ನಾವು ಅಮ್ಮನ ಮಾವನ್ನ ಮನೆಗೆ ಬಿಟ್ಟು ಶಾಪಿಗೆ ಬಂದ್ವಿ. ಹಾಂ, ಫೈನಲಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಪೂಜೆ ಚೆನ್ನಾಗಾಯಿತು, ಒಳ್ಳೆ ರೀತಿಲಿ ಪೂಜೆ ಆಯಿತು, ಖುಷಿ ಆಯಿತು. ಇಡೀ ಫ್ಯಾಮಿಲಿ ಸೇರಿ ಮಾಡಿದ್ದು ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಆ ದೇವ್ರಿಗೆ ಮಾಡಿರೋ ಸಣ್ಣ ಪೂಜೆ ತೃಪ್ತಿ ಕೊಟ್ಟು ಆಶೀರ್ವಾದ ಮಾಡಿದ್ರೆ ಸಾಕು ದೇವ್ರು. ಇವಾಗ ಮನೆಗೆ ಹೊರಟಿದ್ದೀವಿ, ಪೂಜೆ ಮುಗಿಸ್ಕೊಂಡು ಹೋಟ್ಲಲ್ಲಿ ತಿಂಡಿ ತಿನ್ಕೊಂಡು ಲೇಟ್ ಆಯಿತು. ಮೈಸೂರು ಕೆಫೆ ಹೋಟೆಲ್ ತಿಂಡಿ ತಿನ್ಕೊಂಡು ಹೊರಟಿದ್ದೀವಿ ಮನೆಗೆ. ಒಳ್ಳೆ ರೀತಿಲಿ ಪೂಜೆ ಆಯಿತು. ಹೇಗಿತ್ತು ನಮ್ಮ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದಿದ್ದವರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬೆಲ್ ಐಕನ್ನ ಒತ್ತೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಇವಾಗ ಈ ನನ್ನ ಮಗನಿಗೂ ಮಳೆ ಜಾಸ್ತಿ ಅಂತ ಸ್ಕೂಲಿಗೆ ರಜಾ ಕೊಟ್ಟಿದ್ದಾರೆ. ಅವನಿಗೆ ಒಳ್ಳೆ ಚೆನ್ನಾಗಿದೆ ಆಟ ಆಡೋಕ್ಕೆ. ಡಿ ಬಾಸ್ ಅವರೇ, ಏನು ಮತ್ತೆ ಸಮಾಚಾರ? ನಮ್ಮೆಲ್ಲರ ಬಿಗ್ ಬಾಸ್ ಡಿ ಬಾಸ್